ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡೇ ಇರ್ತೀರ. ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ರೈತರ 2 ಲಕ್ಷದವರೆಗಿನ ಸಾಲ ಮನ್ನಾ. ಡಿ ಕೆ ಶಿವಕುಮಾರ್ ಸರ್ಕಾರದಿಂದ ಮಹತ್ವದ ಆದೇಶ. ಹಿಂಗೆಲ್ಲ ನೋಡಿರ್ತೀರ. ನಿಜಕ್ಕೂ ಸರ್ಕಾರ ರೈತರ 2 ಲಕ್ಷದವರೆಗಿನ ಸಾಲವನ್ನು ಮನ್ನಾ ಮಾಡುತ್ತಾ? ಸ್ನೇಹಿತರೆ, ಈ ವರದಿನಲ್ಲಿ ಪೂರ್ತಿ ತಿಳಿಸ್ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಖರವಾದ ಮಾಹಿತಿ ಹೇಳ್ತೀನಿ. ನಿಮ್ಮ ಸ್ನೇಹಿತರು, ಕುಟುಂಬಸ್ಥರಿಗೂ ಸಹ ಶೇರ್ ಮಾಡಿ. ಸ್ನೇಹಿತರೆ, ಕಳೆದ ಬಾರಿ ಸಿದ್ದರಾಮಯ್ಯನವರ ಸರ್ಕಾರ ಬಜೆಟನ್ನು ಮಂಡನೆ ಮಾಡುತ್ತೆ. ಅದು ಎಷ್ಟು ಅಂತಂದರೆ 4,48,000 ಕೋಟಿಯಷ್ಟು ಮೊತ್ತ ಬಜೆಟಿನ ಒಟ್ಟು ಗಾತ್ರ. ಅದು ಆ 4,48,000 ಕೋಟಿ ಅಂತ ಅಂದರೆ ಏನು ಅಂತಂದರೆ, ಅದು ಆ ಸರ್ಕಾರಕ್ಕೆ ವಿವಿಧ ಮೂಲಗಳಿಂದ ಬಂದಂಥ ಆದಾಯ. ಅದು ನಿಮಗೆ ಬಿಡಿಸಿ ಅರ್ಥ ಆಗೋ ರೀತಿ ಹೇಳಬೇಕು ಅಂತಂದರೆ, ಈಗ ಯಾವುದೋ ಸಾರಿಗೆ ಇಲಾಖೆ ಯಾವುದೋ ಒಂದು ಗಾಡಿನ ನಿಲ್ಲಿಸಿ ಅದಕ್ಕೊಂದಿಷ್ಟು ಅಂತ ಫೈನ್ ಹಾಕುತ್ತೆ. ಅವರು ರೂಲ್ಸ್ ವಯೋಲೇಷನ್ ಮಾಡಿದರೆ ಆ ಫೈನ್ ಹಾಕುತ್ತಲ್ಲ, ಆ ಫೈನ್ ಅಮೌಂಟನ್ನು ಸರ್ಕಾರಕ್ಕೆ ಕಟ್ಟುತ್ತೆ. ಆ ರೀತಿ. ಮತ್ತು ಇಂಧನ ಇಲಾಖೆ ನಮಗೆ ಯಾವುದು ಕರೆಂಟ್ ಕೊಡುತ್ತೆ, ವಿದ್ಯುತ್ ಕೊಡುತ್ತೆ. ಆ ಕೊಟ್ಟದ್ದಕ್ಕೆ ಪರ್ಯಾಯವಾಗಿ ನಮ್ಮಿಂದ ಇಂತಿಷ್ಟು ಹಣ ಅಂತ, ಒಂದು ಯೂನಿಟ್ಗೆ ಇಷ್ಟು ಹಣ ಅಂತ ಪಡೆಯುತ್ತೆ. ಆ ಪಡೆದಿರೋಂಥ ಹಣನ ಆ ಇಂಧನ ಇಲಾಖೆ ಏನು ಮಾಡುತ್ತೆ, ಸರ್ಕಾರಕ್ಕೆ ಭರಿಸುತ್ತೆ. ಮತ್ತಿನ್ನು ಗೌರ್ನಮೆಂಟು ಸ್ಯಾಲ್ರಿ ಹೋಲ್ಡರ್ಸ್ ಏನಿದ್ದಾರೋ ಅವರು ಈಗ 10% ಟ್ಯಾಕ್ಸು ಅಂತ ಅವ್ರ ಸಂಬಳದ ಒಂದು 10% ಟ್ಯಾಕ್ಸ್ ಕಟ್ತಾರೆ. ಅಂದರೆ ಆ ಸ್ಲ್ಯಾಬ್ ಇದ್ದಾವೆ, ಎಷ್ಟೋ ಹಿಂಗೆ 10 ಲಕ್ಷ 12 ಲಕ್ಷ ಹಿಂಗೆ ಕ್ರಾಸ್ ಆದಂಥ ವ್ಯಕ್ತಿಗಳು ಕಟ್ಟಂಥ ಟ್ಯಾಕ್ಸು ಅಷ್ಟನ್ನು ಸರ್ಕಾರಕ್ಕೆ ಕಟ್ತಾರೆ. ಅದಾದಮೇಲೆ ಈ ಕಾರ್ಪೊರೇಟ್ ಟ್ಯಾಕ್ಸು ಅಂತಂದರೆ ದೊಡ್ಡ ದೊಡ್ಡ ಕಂಪನಿಗಳು 100 ಕೋಟಿ ಟರ್ನ್ ಓವರ್ ಮಾಡೋಂಥ ಮತ್ತು ಪ್ರಾಫಿಟನ್ನು ಪಡೆಯೋಂಥ ಕಂಪನಿಗಳು ಏನು ಮಾಡ್ತವೆ, ಅಪ್ ಟು 30%ವರೆಗೂ ಅವರು ಒಂದು ವೇಳೆ 100 ರೂಪಾಯಿ ದುಡಿದ್ರೆ ಅದನ್ನು 30 ರೂಪಾಯಿ ಸರ್ಕಾರಕ್ಕೆ ಕೊಡ್ತಾರೆ. ಈಗ 1000 ಕೋಟಿ ದುಡಿದ್ರೆ 300 ಕೋಟಿ ಕೊಡ್ತಾರೆ. ಈ ಎಲ್ಲ ಅಮೌಂಟ್ ಏನಿದೆಯೋ ಅದರ ಕ್ರೋಢೀಕರಣ ಮಾಡ್ಕೊಂಡಂಥ ಮೊತ್ತನೇ 4,48,000 ಕೋಟಿ ಸರ್ಕಾರಕ್ಕೆ ಬಂದಿದ್ದು. ಹಿಂಗೆ ಬೇರೆ ಬೇರೆ ಮೂಲ, ಬೇರೆ ಬೇರೆ ಇಲಾಖೆ, ತೆರಿಗೆ ಮತ್ತು ಫೈನು ಇಂಥವೆಲ್ಲ ಸೇರಿರ್ತವೆ ಅದರಲ್ಲಿ. ಮತ್ತು ಈಗ ಎಕ್ಸಾಂಪಲ್, ಈಗ ನಾನು ಏನೋ ಒಂದು ಅಫಿಡವಿಟ್ ಮಾಡಿಸ್ಬೇಕಂತ ಇರುತ್ತೆ, ಅದಕ್ಕೊಂದು ಚಾಪ ಕಾಗದ ತಗೋಬೇಕು. ಆ ಚಾಪ ಕಾಗದದ ಬೆಲೆ 100 ರೂಪಾಯಿ. ಆ 100 ರೂಪಾಯಿ ನೇರ ಸರ್ಕಾರಕ್ಕೆ ಹೋಗುತ್ತೆ. ಇಲ್ಲ ಈಗ ಅಮೌಂಟು ಫಿಕ್ಸ್ ಮಾಡಿರುತ್ತೆ, ಇಷ್ಟು ಅಫಿಡವಿಟ್ಗೆ ಇಷ್ಟು ರೂಪಾಯಿ ಚಾಪ ಕಾಗದ. ಅದರ ವ್ಯವಹಾರಗಳೆಲ್ಲ ಲಕ್ಷಗಟ್ಟಲೆ ಇರ್ತವೆ ಅನ್ನೋದಾದರೆ ನೀವು 500 ರೂಪಾಯಿ ಚಾಪ ಕಾಗದ ತಗೋಬೇಕು ಅಂತ ಹೇಳುತ್ತೆ. ಈ ದುಡ್ಡೇನಿದೆಯೋ ಇದು ಎಲ್ಲವನ್ನು ಸಹ ಕಂದಾಯ ಇಲಾಖೆ ಸರ್ಕಾರಕ್ಕೆ ಕಟ್ಟುತ್ತೆ. ಹಿಂಗೆ ಕಟ್ಟಿದಂಥ ಒಟ್ಟು ಮೊತ್ತನೇ ಅಷ್ಟಾಗಿರುತ್ತೆ. ಅಷ್ಟಾದಮೇಲೆ ಸರ್ಕಾರ ಮತ್ತೆ ಏನು ಮಾಡಬೇಕು, ಈಗ ಅದನ್ನು ಮತ್ತೆ ಸರ್ಕಾರ ನಡೆಸಬೇಕು. ಕರ್ನಾಟಕದ ಜನರ ಜೀವನ ಮಟ್ಟನ ನಡೆಸಬೇಕು. ಅವ್ರಿಗೇನು ಬೇಕು ಅದನ್ನು ಒದಗಿಸ್ಬೇಕು, ಮೂಲ ಸೌಕರ್ಯಗಳನ್ನು. ಈಗ ಎಕ್ಸಾಂಪಲ್ಲು, ಒಂದು ಹಾಸ್ಟೆಲ್ಲು ಸಮಾಜ ಕಲ್ಯಾಣ ಇಲಾಖೆ BCM ಈ ಹಾಸ್ಟೆಲ್ಗಳು ನಡೆಸಬೇಕು. ಈಗ ಕಳೆದ ವರ್ಷ ಎಷ್ಟು ವಿದ್ಯಾರ್ಥಿಗಳಿದ್ದರು, ಈ ವರ್ಷ ಅದರದ್ದು ಎಷ್ಟು ಏರುಪೇರು ಆಗ್ಬೋದು, ಅದರ ಟಾಲರೆನ್ಸು ಎಷ್ಟೊಂದು 5% 10%, ಅವರಿಗೆ ನಾವೇನೆಲ್ಲ ಕೊಡಬೇಕು, ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋ ಒಂದು ಪ್ಲ್ಯಾನು ಯಾವುದು ಸಮಾಜ ಕಲ್ಯಾಣ ಇಲಾಖೆ ಅಥವಾ OBC ಇಲಾಖೆ ಕೊಡುತ್ತೆ ಸರ್ಕಾರಕ್ಕೆ. ಎಷ್ಟು ಬೇಕಿರುತ್ತೆ ನಮಗೆ. ಮತ್ತೀಗ ಒಂದು ಕಟ್ಟಡ ಶಿಥಿಲಾವಸ್ಥೆಯಲ್ಲಿದೆ, ಅದನ್ನು ಕಟ್ಟೋದಕ್ಕೆ ನಮಗೆ ಇಷ್ಟು ಅಮೌಂಟಿನ ಅವಶ್ಯಕತೆ ಇರುತ್ತೆ. ಮತ್ತೀಗ ನಮಗೆ ಒಂದು ಹಾಸ್ಟೆಲ್ ನಡೆಸೋದಕ್ಕೆ ಒಂದು ಸ್ವಂತ ಕಟ್ಟಡ ಇರೋಲ್ಲ, ಅದಕ್ಕೆ ಬಾಡಿಗೆ ಪರ್ಚೇಸ್ ಮಾಡ್ಕೊಂಡಿದ್ವಿ, ಅದಕ್ಕೆ ಇಷ್ಟಾಗುತ್ತೆ ಅಂತ ಕೊಡುತ್ತಲ್ಲ, ಅದಕ್ಕೆ ಸರ್ಕಾರ ಏನು ಮಾಡುತ್ತೋ ಆ ಇಲಾಖೆಗೆ ಇಷ್ಟಿಷ್ಟು ಅಂತ ಅಮೌಂಟನ್ನು ಫಿಕ್ಸ್ ಮಾಡುತ್ತೆ. ಈಗ ಎಕ್ಸಾಂಪಲು ಶಿಕ್ಷಣ ಇಲಾಖೆ, ಅದಕ್ಕೊಂದು 10% ದುಡ್ಡನ್ನು ನೀವು ಶಿಕ್ಷಣ ಇಲಾಖೆ ಯಾವುದೋ ಒಂದು ಕಂಪ್ಯೂಟರ್ ಪರ್ಚೇಸ್ ಮಾಡೋದು ಮತ್ತು ಹುಡುಗರಿಗೆ ಒಳ್ಳೆ ಎಜುಕೇಷನ್ ಕೊಡೋದಕ್ಕೆ ನಿಮ್ಮಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಫೆಕ್ಟಿವ್ ಆಗಿ ಮಾಡಿ ಅಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು, ಅವರಿಗೆ ಒಂದು ಪ್ರೋತ್ಸಾಹಧನ ಕೊಡೋದಾಗಿರ್ಬೋದು, ಚೆನ್ನಾಗಿ ಓದಿ ಒಳ್ಳೆ ಪರ್ಸೆಂಟೇಜ್ ತಗೊಂಡಂಥ ವಿದ್ಯಾರ್ಥಿಗಳಿಗೆ. ಈ ರೀತಿ ಸರ್ಕಾರ ಖರ್ಚು ಮಾಡುತ್ತೆ ಅಮೌಂಟನ್ನು. ಮತ್ತೀಗ ಮನೆ ಇಲ್ಲದಂಥವ್ರಿಗೆ ಮನೆ ಕಟ್ಟಿಸ್ಕೊಡೋದು,
ಹೀಗೆ ಒಂದೊಂದು ಇಲಾಖೆಗೆ ಇಷ್ಟಿಷ್ಟು ಪರ್ಸೆಂಟೇಜು ಅಂತ ಈಗ ಮಾಡ್ತೀವಿ. ಈಗ ಒಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ ಅಷ್ಟೇ. ಈಗ ಆರೋಗ್ಯ ಇಲಾಖೆ ಅದಕ್ಕೊಂದು 8% ದುಡ್ಡು, ಅದರಲ್ಲಿ ಮೆಡಿಸಿನ್ ಪರ್ಚೇಸ್ ಮಾಡ್ಬೋದು ರೋಗಿಗಳಿಗೆ, ಮತ್ತು ಬೇರೆ ಬೇರೆ ಉಚಿತವಾಗಿ ಟ್ರೀಟ್ಮೆಂಟ್ಗಳು ಕೊಡೋಂಥ ವ್ಯವಸ್ಥೆ ಏನಿದಾವೋ ಇದಕ್ಕೆ ಆ ಮೊತ್ತನ ಬಳಸ್ಕೊಂಡ್ಲಿ ಅಂತ ರಿಲೀಸ್ ಮಾಡುತ್ತೆ ಆ ಇಲಾಖೆಗಳಿಗೆ ಸರ್ಕಾರ. ಮತ್ತು ಇದರ ಎಲ್ಲದನ್ನು ಬಿಟ್ಟು ಮೇಜರಾಗಿ ಸರ್ಕಾರ ಖರ್ಚು ಮಾಡ್ತಾ ಇರೋದು ಈಗ ಗ್ಯಾರಂಟಿ ಯೋಜನೆಗಳು. ಈ ಗ್ಯಾರಂಟಿ ಯೋಜನೆಗಳು ಈಗ ಗ್ಯಾರಂಟಿ ಯೋಜನೆಯಲ್ಲೇ ಯಾವುದು ಗೃಹಲಕ್ಷ್ಮಿ ಅನ್ನೋ ಒಂದು ಸ್ಕೀಮ್ಗೆ ಎಷ್ಟು ಹತ್ತತ್ರ 1,25,00,000 ಜನ ಏನೋ ಫಲಾನುಭವಿಗಳಿದ್ದಾರೆ. ಅವರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ದುಡ್ಡು ಅಂತಂದರೆ ಅಷ್ಟು ವರ್ಷಕ್ಕಾಗಷ್ಟು ದುಡ್ಡನ್ನು ಎತ್ತಿಡುತ್ತೆ ಸರ್ಕಾರ. ಹೀಗೆ ಆ ವರ್ಷದ ಖರ್ಚು ಏನಿದೆಯೋ ಆಲ್ರೆಡಿ ಭರಿಸಿಬಿಟ್ಟಿದ್ದಾರೆ. ಇಷ್ಟಿಷ್ಟಕ್ಕೆ ಫಿಕ್ಸ್ ಮಾಡಿಟ್ಟಿದ್ದಾರೆ. ಮತ್ತು ಇದೆಲ್ಲದನ್ನು ಬಿಟ್ಟು ಸರ್ಕಾರ ಸಾಲ ಮಾಡಿರುತ್ತೆ, ಬೇರೆ ಫೈನಾನ್ಷಿಯಲ್ ಆರ್ಗನೈಸೇಷನ್ಗಳ ಹತ್ರ ಸಾಲ ಪಡ್ಕೊಂಡಿರುತ್ತೆ. ಆ ಸಾಲ ಪಡ್ಕೊಂಡಿರೋದಕ್ಕೆ ಬಡ್ಡಿ ಕಟ್ಟಬೇಕದು. ಆ ಬಡ್ಡಿನೇ ಹತ್ತತ್ರ 33ರಿಂದ 37% ಐತೆ. ಸರ್ಕಾರಕ್ಕೆ 100 ರೂಪಾಯಿ ಬಂದರೆ 30 ರೂಪಾಯಿಗಿಂತ ಜಾಸ್ತಿ ಬರೀ ಬಡ್ಡಿನೇ ಕಟ್ತೈತಿ ಈಗ ಅದು ಸರ್ಕಾರ. ಮತ್ತು ಇಂತಿಷ್ಟು ಫಿಕ್ಸೆಡ್ ಅಮೌಂಟ್ ಅಂತ ಇರುತ್ತೆ. ಈಗ ಯಾವುದು ಪ್ರಾಕೃತಿಕ ವಿಕೋಪಗಳಾದಾಗ ಇಮಿಡಿಯೇಟ್ಲಿ ರಿಲೀಸ್ ಮಾಡೋಂಥ ಫಂಡು ಅಂತ ಸರ್ಕಾರ ಎತ್ತಿಟ್ಟಿರುತ್ತೆ ದುಡ್ಡು, ಅದಕ್ಕೂ ಸಹ ಕೊಡಬೇಕು. ಇದೆಲ್ಲದನ್ನು ನೋಡಿದಾಗ ಸರ್ಕಾರದ ಬಳಿ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಅಷ್ಟು ದುಡ್ಡು ಇಲ್ಲ, ಕೊರತೆ ಕಾಣಿಸ್ತಾ ಇದೆ. ಈ ರೀತಿ ಇದ್ದ ಮೇಲೂ ಸಹ ಸರ್ಕಾರ ಅಂದರೆ ಈಗಿನ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ರೈತರ ಸಾಲ ಮನ್ನಾ ಮಾಡುತ್ತಾ? ಸದ್ಯದ ಪರಿಸ್ಥಿತಿಯಲ್ಲಿ ಈಗ ನೋಡೋದಾದರೆ ಖಂಡಿತ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಮಿಸ್ಗೈಡ್ ಆಗ್ತಾಯಿದೆ ಅಷ್ಟೇ. ಒಂದು ವೇಳೆ ಅವರು ಮನ್ನಾ ಮಾಡಬೇಕು ಅಂತಂದರೆ ಈಗ ಬಜೆಟನ್ನು ಮತ್ತೆ ಪರಿಷ್ಕರಿಸ್ಬೇಕು. ಅವರು ಹೊಸ ಬಜೆಟನ್ನು ಮಂಡನೆ ಮಾಡ್ಬೋದು, ಅವಕಾಶ ಇದೆ. ಆ ಹೊಸ ಬಜೆಟನ್ನು ಮಂಡನೆ ಮಾಡಬೇಕಾದಾಗ ಏನು ಮಾಡುತ್ತೆ ಅಂತಂದರೆ, ಕೆಲವು ಇಲಾಖೆಗಳಿಗೆ ಅನುದಾನವನ್ನು ಏನು ಕೊಟ್ಟಿದ್ರೋ, ಈ ಇಲಾಖೆಗೆ ಇಷ್ಟು ಅನುದಾನ ಅಂತ ಏನು ಕೊಟ್ಟಿದ್ರೋ ಆ ಅನುದಾನದಲ್ಲಿ ಕೆಲವು ಕಡಿತ ಮಾಡಬೇಕಾಗುತ್ತೆ. ಯಾಕಂದರೆ ಈಗ ಕೊಟ್ಟಷ್ಟು ಅಮೌಂಟು ಈಗ ಯಾವ್ಯಾವ ಇಲಾಖೆಗೆ ಎಷ್ಟು ಕೊಟ್ಟಿದೆಯೋ ಅಷ್ಟೇ ಕೊಟ್ಟರೂ ಸಹ ಮನ್ನಾ ಮಾಡೋಂಥ ಸಾಧ್ಯತೆ ಭಾಳ ಕಡಿಮೆ ಇದೆ. ಹಂಗಾಗಿ ಬೇರೆ ಬೇರೆ ಇಲಾಖೆಗೆ ಕೊಟ್ಟಂಥ ಅಮೌಂಟ್ ಏನಿದೆಯೋ ಅದನ್ನು ಕಡಿತ ಮಾಡಿಬಿಟ್ಟು ಮನ್ನಾ ಮಾಡೋಂಥ ಸಾಧ್ಯತೆ ಇದೆ. ಸದ್ಯ ಹಂಗೆ ಆಗುತ್ತಾ ಅಂತ ಯೋಚನೆ ಮಾಡೋದಾದರೆ ಖಂಡಿತ ಆಗಲ್ಲ. ಯಾಕಂದರೆ ಸರ್ಕಾರ ಈ ರೈತರ ಸಾಲ, ಸಣ್ಣ ರೈತರಾಗಿರಲಿ, ಸಣ್ಣ ರೈತರು ಅಂತಂದರೆ ಈಗ 2.5 ಎಕರೆ ಹೊಲ ಅಂದರೆ 1 ಹೆಕ್ಟೇರು 2 ಹೆಕ್ಟೇರ್ಗಿಂತ ಕಡಿಮೆ ಇರೋಂಥ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂತ ಅಂದರೂ ಸಹ ಹತ್ತತ್ರ 30,000 ಕೋಟಿಗಿಂತ ಅಧಿಕ ಮೊತ್ತ ಬೇಕು. ಆ ನಿಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಸದ್ಯದ ಪರಿಸ್ಥಿತಿನಲ್ಲಿ ಸರ್ಕಾರ 2 ಲಕ್ಷದವರೆಗಿನ ಸಾಲವನ್ನು ಮನ್ನಾ ಮಾಡೋದು ಅಸಾಧ್ಯ. ಸಾಧ್ಯ ಆದರೆ ಬಡ್ಡಿ ಮನ್ನಾ ಮಾಡಬಹುದು, ಮತ್ತು ಬಜೆಟನ್ನು ಪರಿಷ್ಕರಣೆ ಮಾಡುತ್ತೆ. ಹಂಗೆ ಮಾಡೋದು ಆದರೆ ಈಗೇನು ನಡ್ಕೊಂಡು ಹೋಗ್ತಿದೆಯೋ ಇದರಲ್ಲೇ ನಾವು ಈ ವರ್ಷ ಮುಂದುವರಿಸ್ತೀವಿ ಅನ್ನೋದೇ ಆದರೆ ಖಂಡಿತ ಈ ವರ್ಷ ರೈತರ ಸಾಲ ಮನ್ನಾ ಆಗೋದಿಲ್ಲ. ಕೆಲವು ನ್ಯೂಸ್ ಚಾನೆಲ್ಗಳು, ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಮಾಹಿತಿ ಹರಿದಾಡ್ತಾ ಇದೆ. ಈಗ ನಾನು ಈಗೇನು ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ಈ ದಿನದಕ್ಕೆ ಲೆಕ್ಕ ಹಾಕ್ಬೇಕಂತಂದರೆ ಸಾಲ ಮನ್ನಾ ಆಗಲ್ಲ. ಆಗಬೇಕು ಅಂತಂದರೆ ಹೇಳಿದ್ದೀನಲ್ಲ, ಅದೇ ರೀತಿ ಬಜೆಟನ್ನು ಮತ್ತೊಂದು ಸಾರಿ ಮಂಡಿಸಬೇಕಾಗುತ್ತೆ ಅವರು. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದರೆ, ನಿಖರ ಮಾಹಿತಿ ಕೊಟ್ಟಿದ್ದೀನಿ, ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕುಟುಂಬಸ್ಥರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.